ದುರಂಧರ್ ಸಿನಿಮಾಗೆ 3100 ರೂಪಾಯಿ ಲಾಸ್ಟ್ ನಿಗದಿಯಾಗಿತ್ತು. ಆದ್ರೆ ಇದಕ್ಕೆ 3600 ರೂಪಾಯಿ ನಿಗದಿ. 4 ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಅಣ್ತಮ್ಮ ರಾಕಿಂಗ್ ಎಂಟ್ರಿ. ಗಾಂಧಿನಗರದಲ್ಲಿ ಹೊಸ ರೆಕಾರ್ಡ್ ಮಾಡಿರುವಂತ ಯಶ್ ಸಿನಿಮಾ ಈ ಹಿಂದೆ ರಾಜಾಹುಲಿ ರೆಕಾರ್ಡ್ ಮಾಡಿತ್ತು. ಸಂತೋಷ್, ನರ್ತಕಿ, ತ್ರಿವೇಣಿ, ಅನುಪಮಾ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಶೋ ಇದೆ. ಗಾಂಧಿನಗರದಲ್ಲಿ ಯಶ್ಗೆ ಐತಿಹಾಸಿಕ ಓಪನಿಂಗ್ ಸಿಕ್ಕಿತ್ತು. ರಾಜಾಹುಲಿ ಆಗ ರೆಕಾರ್ಡ್ ಮಾಡಿತ್ತು. ಈಗ ಟಾಕ್ಸಿಕ್ ಸರದಿ. ಗಾಂಧಿನಗರದ 4 ಮೇನ್ ಥಿಯೇಟರ್ಗಳಲ್ಲಿ ಒಂದೇ ದಿನ ಟಾಕ್ಸಿಕ್ ರಿಲೀಸ್ ಆಗಿರೋದು. ಅದು ಸಂತೋಷ್ ಥಿಯೇಟರ್, ನರ್ತಕಿ, ತ್ರಿವೇಣಿ, ಅನುಪಮಾ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಶೋ. ಈ ದಾಖಲೆ ಮಾಡಿದ ಏಕೈಕ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್. ಗಾಂಧಿನಗರದ 4 ಥಿಯೇಟರ್ಗಳಲ್ಲೂ ಕೂಡ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಮಾಡಿದಂತ ಮೊದಲ ಸ್ಟಾರ್ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್. ಈಗಾಗಲೇ ರಾಜ್ಯದಾದ್ಯಂತ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಅದರಲ್ಲೂ ಗಾಂಧಿನಗರದಲ್ಲಿ ಈ 4 ಥಿಯೇಟರ್ಗಳಲ್ಲೂ ಒಂದೇ ದಿನ ಈ ರೀತಿಯಾಗಿ ಸಿನಿಮಾ ರಿಲೀಸ್ ಮಾಡಿರುವಂತ ಖ್ಯಾತಿ ಇರೋದು ನಟ ಯಶ್ಗೆ. ಕರ್ನಾಟಕದ 350ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆಗಪ್ಪಳಿಸಿದೆ. ಕರ್ನಾಟಕದ 280ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದಾದ್ಯಂತ ಒಟ್ಟು 500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ಫಸ್ಟ್ ಡೇ ಅಡ್ವಾನ್ಸ್ ಬುಕಿಂಗ್ನಲ್ಲೇ ರಾಜ್ಯದಲ್ಲಿ 25ರಿಂದ 30 ಕೋಟಿ ಕಲೆಕ್ಷನ್ ಆಗಿರೋದು. ತದನಂತರದ ಕಲೆಕ್ಷನ್ ಹೆಂಗಿರುತ್ತೆ, ಎಷ್ಟು ದಿನ ಈ ಸಿನಿಮಾ ಓಡುತ್ತೆ, ಅದ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ. ಇಲ್ಲಿ ಟಿಕೆಟ್ ದರ ಅಂತ ಬಂದಾಗ 3600 ರೂಪಾಯಿವರೆಗೂ ಕೂಡ ಇದೆ. ಅದು ಮ್ಯಾಕ್ಸಿಮಮ್. ಈ ಹಿಂದೆ ದುರಂಧರ್ ಸಿನಿಮಾಗೆ 3100 ರೂಪಾಯಿ ಫಿಕ್ಸ್ ಆಗಿತ್ತು ಲಾಸ್ಟ್ ಮ್ಯಾಕ್ಸಿಮಮ್. ಆದರೆ ಇದರಲ್ಲೂ ಕೂಡ ದಾಖಲೆ ಬರೆದಿರೋದು ಟಾಕ್ಸಿಕ್ ಸಿನಿಮಾ. 6 ಗಂಟೆಯಿಂದ ಶೋ ಶುರುವಾಗಿದೆ. ಮಧ್ಯರಾತ್ರಿ 11:45ವರೆಗೂ ಕೂಡ ಸಿನಿಮಾ ನೋಡೋದಕ್ಕೆ ಅವಕಾಶ ಇರುತ್ತೆ. ಕರ್ನಾಟಕದ 350ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್, 280ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದ್ದು, ಅಭಿಮಾನಿಗಳು 4 ವರ್ಷದಿಂದ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಈ ಹಿಂದೆ ರಾಜಾಹುಲಿ, KGF ಸಿನಿಮಾ ಇವೆಲ್ಲ ಹೆಂಗೆ ಸದ್ದು ಮಾಡಿದ್ವೋ, ರೆಕಾರ್ಡ್ ಮಾಡಿದ್ವೋ, ಅದೇ ರೀತಿಯಾಗಿ ಟಾಕ್ಸಿಕ್ ಸಿನಿಮಾ ರೆಕಾರ್ಡ್ ಮಾಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅಭಿಮಾನಿಗಳು, ಚಿತ್ರತಂಡ ಕೂಡ ಇದೆ. ಈಗಾಗಲೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಆಗಿ ಯಾರೂ ಕೂಡ ರಿವ್ಯೂ ಕೊಡೋದಾಗಲಿ, ನೆಗೆಟಿವ್ ಆಗಿ ಮೌತ್ ಟಾಕ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಕೋರ್ಟ್ನಿಂದ ಸ್ಟೇ ಕೂಡ ತರಲಾಗಿದೆ ಚಿತ್ರತಂಡದ ಕಡೆಯಿಂದ. 6 ಗಂಟೆಯಿಂದ ಶೋ ಶುರುವಾಗಿದೆ. 3 ಗಂಟೆ 14 ನಿಮಿಷ ಕೂತು ಸಿನಿಮಾ ನೋಡಿ ಅಭಿಮಾನಿಗಳು ಏನು ಹೇಳ್ತಾರೆ ಕಾದ್ ನೋಡಬೇಕಿದೆ.